ಕೊಡಿ ಇಲ್ಲ ಅಧಿಕಾರ ಬಿಡಿ ಎಂದು ಕರ್ನಾಟಕ ಭೀಮರಕ್ಷಕ ಸಂಘಟನೆ ಹಾಗೂ ಭೀಮಗರ್ಜನೆ ಯುವರಾಜ ಬಣ ಸಂಘಟನೆಯಿಂದ ಕೇರೂರಿನಿಂದ ಉಪವಿಭಾಗ ಚಿಕ್ಕೋಡಿ ಕಚೇರಿಯವರೆಗೆ ನಾಳೆ ಅಂದರೆ ದಿನಾಂಕ 18/9/2025 ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಭೀಮರಕ್ಷಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಈಶ್ವರ್ ಗುಡಜಾ ಅವರು ಭೂರಹಿತ ಕೃಷಿ ಕಾರ್ಮಿಕರು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿ ಹೊಂದಿ ಆರೋಗ್ಯವಂತ ಪರಿಸರದಲ್ಲಿ ಬಾಳುವಂತೆ ಮಾಡುವುದೇ ಈ ಯೋಜನೆಯ ಮುಖ್ಯ ಉದ್ದೇಶ ಎಂದು ಹೇಳಿದರು. ಒಂದು ಹೋರಾಟ ಮಾಡಬೇಕಂತ ಹೇಳಿ ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾವು ಕರ್ನಾಟಕ ಭೀಮರಕ್ಷಕ ಸಂಘಟನೆ ಆಯಿತು, ರೈತ ಸಂಘಟನೆ ಆಯಿತು, ಹಾಗೂ ಇನ್ನುಳಿದ ಎಲ್ಲ ದಲಿತ ಪರ ಸಂಘಟನೆಗಳ ನಮ್ಮ ಜೊತೆಗೆ ಇದ್ದಾರೆ. ಕಾರಣ ಏನಂದ್ರ ಇದೇನು ನಮ್ಮ ಭೂಮಿ ನಮ್ಮ ತೋಟ ಸರ್ಕಾರ ಇದ್ರ ಉದ್ದೇಶ ಏನಂದ್ರ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢ ಅಂಕ ಈ ಸರ್ಕಾರ ಯೋಜನೆ ತಂದಿತ್ತು. ಆದ್ರ ರಾಜಕಾರಣಿಗಳ ನಿರ್ಲಕ್ಷ್ಯವೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ನಮಗಿಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರ ಕೆರೂರು ಗ್ರಾಮದಲ್ಲಿರುವಂತ 66/1 ಏನು ರಿಜಿಸ್ಟರ್ ಸಂಖ್ಯೆ ಐತಿದ ಈ ಗ್ರಾಮದಾಗ ಪ್ರತಿಯೊಂದು ಫಲಾನುಭವಿಗಳಿಗೆ 5 ಗುಂಟೆ ಜಾಗ ಕೊಡ್ಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ. ಅದರ 19 ವರ್ಷ ಕಳೆದರೂ ಸಹಿತ ಇನ್ನೂವರೆಗೆ ಯಾವುದೇ ರೀತಿಯಿಂದ ಅವ್ರಿಗೆ ಜಾಗ ಕೊಡಾಕ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡಿದ್ರು. ಹೋಗಲಂತ ತಿಳ್ಕೊಂಡ ನಾವು ಈ ಹಿಂದ ಏನಂದ್ರ 26/8/2025 ಸಂಬಂಧಪಟ್ಟ ತಹಸೀಲ್ದಾರ್ ಆಯ್ತು, ಮತ್ತ ಉಪವಿಭಾಗ ಅಧಿಕಾರಿಗಳು ಚಿಕ್ಕೋಡಿ ಇವರಿಗಾಯ್ತು, ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗಾಯ್ತು, ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಒಂದು ನಮ್ಮ ಸಂಘಟನೆಯ ತಾಲೂಕು ಅಧ್ಯಕ್ಷರಾದಂತ ಮಾಯಪ್ಪ ಗಾಂಜಾವಗಳ ನೇತೃತ್ವದಲ್ಲಿ ಮನವಿ ಕೊಟ್ಟಿದ್ದು ಏನಂತೇಳಿ ಆದಷ್ಟು ಬೇಗ ನಮ್ಮ ಜನರಿಗೆ ಇವತ್ತ ಅಲ್ಲಿ ಬರೀ ದಲಿತ ಸಮುದಾಯ ಅಷ್ಟೇ ಇಲ್ಲ, ಜಾಗ ಎಲ್ಲಾ ಜಾತಿ ಜನಾಂಗದವರಿಗೆ ಜಾಗ ಕೊಡುವಂತ ಕೆಲಸ ಇದಾಗ್ಬೇಕು ಅಂತೇಳಿ ನಾವು ಮನವಿ ಮಾಡಿದ್ರು ಸಹಿತ ಅವ್ರು ಮಾಡಿಲ್ಲ. ನಾವೇನ್ ಮಾಡಿದ್ವು 6/9/2025 ಒಳಗಾಗಿ ಸದರಿ ವಿಷಯಕ್ಕೆ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು, ಇಲ್ಲಂದ್ರ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಮಾಡ್ತು ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟರು ಸಹಿತ ಇನ್ನೂವರೆಗೂ ಯಾವುದೇ ರೀತಿಯಿಂದ ಒಂದು ಅರ್ಜಿಗೆ ವಾಪಸ್ ಅವ್ರು ಕಳಿಸುವಂತ ಕೆಲಸ ಅವ್ರು ಮಾಡ್ಲಿಲ್ಲ. ಯಾಕಂದ್ರೆ ಅವ್ರ ಕೆಲಸ ಭಾಳ ಇರ್ಬೋದು. ಅದಕ್ಕಾಗಿ ನಾವೇನು ನಾಳೆ ದಿನ ಗುರುವಾರ ಬೆಳಗ್ಗೆ 10 ಗಂಟೆಯಿಂದ ಕೆರೂರದಿಂದ ಚಿಕ್ಕೋಡಿ AC ಕಚೇರಿವರೆಗೆ ಪಾದಯಾತ್ರೆ ಮಾಡ್ತಾ ಇದೀವಿ. ನಾವು ಪಾದಯಾತ್ರೆ ಮಾಡಿ ಬಂದ್ಮೇಲೆ ಬರೀ ಮನವಿ ಕೊಟ್ಟು ಹೋಗ್ತಾರಂತೇಳಿ ಅನ್ಕೋಬಾರ್ದು. ಏನು ನಮ್ಮ ಇದಕ್ಕಾಗಿ ಸರ್ಕಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 23 ಎಕರೆ ಭೂಮಿ ಖರೀದಿಸಿದೆ. ಇದರಲ್ಲಿ ಒಬ್ಬ ಫಲಾನುಭವಿಗೆ 5 ಗುಂಟೆ ಭೂಮಿ ಎಂದು ನಿಗದಿಪಡಿಸಿ ಅಳತೆ ಮಾಡಿಕೊಡಲು ತಿಳಿಸಿದ್ರು. ಈಗಾಗಲೇ ನೂರಾರು ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡಲಾಗಿದೆ. ಆದ್ರೆ 19 ವರ್ಷ ಕಳೆದ್ರೂ ಜಾಗ ಕೊಟ್ಟಿಲ್ಲ ಎಂಬ ದೂರು ಕೇಳಿ ಬರ್ತಿದೆ. ಹೀಗಾಗಿ ಭೂಮಿ ನೀಡುವಂತೆ ನಾಳೆ ತಹಶೀಲ್ದಾರರಿಗೆ ಮನವಿ ಮಾಡಿಕೊಳ್ಳಲಿದ್ದೇವೆ ಹಾಗೂ ಬೆಳಗಾವಿ ಜಿಲ್ಲಾಧಿಕಾರಿಗಳು ಬರೋವರೆಗೂ ಹೋರಾಟ ನಿಲ್ಲದು, ಏನಾಗುತ್ತೆ ಕಾದು ನೋಡೋಣ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆಯ ಮಾಯಪ್ಪ ಗಾಂಜಿಯಾಗೋಳ್, ಕೃಷ್ಣ ಕೆಂಚನನವರ್, ಮುದಲಿಂಗ ಗೋರಬಾಳ್, ಭೀಮಗರ್ಜನೆಯ ರಾಜ್ಯಾಧ್ಯಕ್ಷರಾದ ಯುವರಾಜ್ ಕಾಂಬಳೆ, ರೈತ ಮುಖಂಡರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಸಚಿನ್ ಹಿರೇಕುಡಿ, ಓಂ ನ್ಯೂಸ್ ಕನ್ನಡ, ಚಿಕ್ಕೋಡಿ. ಇನ್ನಷ್ಟು ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಂ ನ್ಯೂಸ್ ಕನ್ನಡ. ಇವತ್ತು ಕೆರೂರು ಗ್ರಾಮದವ್ರ ಆಗಿರುವಂತ ಕೃಷ್ಣ ಕೆಂಚನ ಅವರು, ಮಾಯಪ್ಪ ಗಾಂಜಾವಗಳು